ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾವು ಇವತ್ತು ಬಂದಿರೋದು 30 ವರ್ಷಗಳ ನಂತರ ನಡೆಯುತ್ತಿರುವ ಒಂದು ಐತಿಹಾಸಿಕ ಜಾತ್ರಾ ಮಹೋತ್ಸವಕ್ಕೆ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಹಾಗೂ ಈ ಜಾತ್ರೆಯ ನಿಖರವಾದ ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ನಮ್ಮ ಗುರು ಹಿರಿಯರು ಎಲ್ಲ ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಸೊ ಥ್ಯಾಂಕ್ ಯು, ಸ್ಟೇ ಟ್ಯೂನ್. ಹಾವೇರಿಪೇಟೆ ಗ್ರಾಮ ದೇವಿಯಾದಂತಹ ಶ್ರೀ ದ್ಯಾಮವ್ವ ಹಾಗೂ ದುರ್ಗಾ ದೇವಿಯರಿಗೆ ವಂದನೆ ನಮಿಸುತ್ತಾ, ಈ ಹಾವೇರಿಪೇಟೆ ದ್ಯಾಮವ್ವ ಜಾತ್ರೆ ಸರಿ ಸುಮಾರು 30 ವರ್ಷಗಳ ನಂತರ ನಡೆಯುತ್ತಿರುವ ಐತಿಹಾಸಿಕ ಜಾತ್ರೆ ಆಗಿರುವುದರಿಂದ ಪ್ರಪ್ರಥಮವಾಗಿ ಈ ಜಾತ್ರೆಗೆ ಹಾವೇರಿಪೇಟೆ ಗ್ರಾಮದ ವತಿಯಿಂದ ಹಾಗೂ ಪಂಚ ಕಮಿಟಿ ವತಿಯಿಂದ ಧಾರವಾಡದ ಎಲ್ಲ ಜನತೆಗೆ ನಾವು ಆಹ್ವಾನವನ್ನ ಹೇಳುತ್ತಾ, ಹಾಗೂ ಇದೇ ಬರುವ ಮೇ 1ರಿಂದ ಮೇ 5ರವರೆಗೆ 5 ದಿನಗಳ ಕಾಲ ನಡೆಯುವಂತ ಈ ಜಾತ್ರೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಒಂದು ಮಠವಾದಂತಹ ಶ್ರೀ ಮುರುಘಾ ಮಠದ ಮೃತ್ಯುಂಜಯಪ್ಪಳ ಆಶೀರ್ವಾದ ಪಡೆಯುತ್ತಾ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 1ನೇ ತಾರೀಕಿನ ದಿವಸ ಏನು ನಾವು ನಮ್ಮ ಈ ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೀವಿ, ನಮ್ಮ ಕಾಣುವಂತ ಈ ದೇವಸ್ಥಾನ, ಇದರ ಉದ್ಘಾಟನೆ ಕಾರ್ಯಕ್ರಮವನ್ನ ನಾವು 1ನೇ ತಾರೀಕಿನ ದಿವಸ ಬೆಳಿಗ್ಗೆ 8 ಗಂಟೆಗೆ ಇಟ್ಕೊಂಡಿದ್ದೇವೆ. ಆ ನಂತರ ದೇವಿಯ ಪೂಜಾ ಕಾರ್ಯಕ್ರಮಗಳು ಮುಂದುವರಿತಾವ. ಅದೇ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಸಲ್ಲುವ ಅಭಿಜಿತ್ ಶುಭ ಮುಹೂರ್ತದಲ್ಲಿ ಶ್ರೀ ದತ್ತಾವಧೂತ ಮಹಾರಾಜರು ಚೈತನ್ಯಾಶ್ರಮ ಮಠ ಹೆಬ್ಬಳ್ಳಿ ಇವರ ಉಪಸ್ಥಿತಿಯಲ್ಲಿ ಗ್ರಾಮ ದೇವಿಯ ತವರ್ಮಣಿಯಾದಂತ ಶ್ರೀ ದ್ಯಾಮಣ್ಣ ಯಲಪ್ಪ ಮೌರ್ಯ ಅವರು ಏನು ಹಿರಿಯರದಾರ, ಇವರು ತವರ್ಮಣಿ ಇರೋದ್ರಿಂದ ಅವ್ರ ಮನೆಯ ಮುಂದಿನ ಹಂದರದಲ್ಲಿ ದೇವಿಗೆ ಮಂಗಲಧಾರಣೆ ಹಾಗೂ ಅಕ್ಷತಾರೋಪಣ ಸಲ್ಲುತ್ತದೆ. ಆ ನಂತರ ಎಲ್ಲ ಸಾರ್ವಜನಿಕರಿಗೆ ಅನ್ನಪ್ರಸಾದ ಕಾರ್ಯಕ್ರಮ ಜರುಗುತ್ತದೆ. ಮಧ್ಯಾಹ್ನ ದೇವಿ ಚೌಕಿ ಮನೆಗೆ ಬಂದ ನಂತರ ಅವ್ರ ಮನೆಯವರಾದಂತಹ ಮೌರ್ಯವ್ರ ಮಂಟಪದಿಂದ ಉಡಿ ತುಂಬುವ ಕಾರ್ಯಕ್ರಮ. ತದನಂತರ ಈ ಏನ ಪಂಚ ಕಮಿಟಿ ಅಥವಾ ದೈವ ಅಂತ ಏನ ನಾವು ಇಲ್ಲಿ ಕಮಿಟಿಯವ್ರು ಏನಿದ್ದಾರೆ ಇವ್ರಲಿಂದ ಉಡಿ ತುಂಬೋ ಕಾರ್ಯಕ್ರಮ. ಆ ನಂತರ ಸಾರ್ವಜನಿಕರಿಗೆ ಉಡಿ ತುಂಬಾಕ ಅನುವು ಮಾಡಿ ಕೊಡ್ತಾರೆ. ಅದೇ ರೀತಿ ಸಾಯಂಕಾಲ ಪೂಜ್ಯ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮಿ ಅಜ್ಜ ಅವರಿಂದ ಪ್ರವಚನ ಕಾರ್ಯಕ್ರಮ ಇರ್ತದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. 2ನೇ ತಾರೀಕಿನ ದಿವಸ ಸಾರ್ವಜನಿಕರಿಗೆ ಬೆಳಿಗ್ಗೆ ದೇವಿದ ಪೂಜೆ ಪುನಸ್ಕಾರ, ಜೋಶಿ ಗುರುಗಳು ಅಂತೇಳಿ ಏನು ಭಟ್ರದಾರ ಅವರಿಂದ ಚಂಡಿಕಾ ಹೋಮವನ್ನ ಇಟ್ಕೊಂಡಿದ್ದೇವೆ. ಅವತ್ತು ಸಾಯಂಕಾಲ ನಮ್ಮ ಶ್ರೀ ತಪೋನಿಷ್ಠ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಖದೇವಾನಂದ ಮಠ ನಯಾನಗರ್ ಅಜ್ಜ ಅವರಿಂದ ಪ್ರವಚನ ಇಟ್ಕೊಂಡಿದ್ದೇವೆ. ಅದು ಮುಗಿದ ನಂತರ ಮತ್ತೆ ಯುವ ಮಿತ್ರರಿಗಾಗಿ ಒಂದು ಆರ್ಕೆಸ್ಟ್ರಾ, ಒಂದು ಡೊಳ್ಳಿನ ಮಜಲು, ಒಂದು ಬಾರಿ ಭಜನಾ ಸ್ಪರ್ಧೆ, ಹಿಂಗೆಲ್ಲ ಯುವ ಮಿತ್ರರಿಗೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. 3ನೇ ತಾರೀಕಿನ ದಿವಸ ಜಾತ್ರೆ ಸ್ಟಾರ್ಟ್ ಆಗಿ 3ನೇ ದಿವಸ ಅವತ್ತು ಬೆಳಿಗ್ಗೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ದೇವಿ ಅಣ್ಣಾಟಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಈ ಹಾವೇರಿಪೇಟೆ ಭಾಗದಲ್ಲಿರುವಂತ ಏನ ದೇವಿ ಇಚ್ಛಾ ಎಲ್ಲೆಲ್ಲಿ ಅಡ್ಡಾಡ್ಬೇಕಂತ ಆಕಿ ಮನಸ್ಸದ. ಯಾಕಂದ್ರೆ ನಮ್ಮ ಪೂರ್ವಜರಿಂದನೂ ಯಾವಾಗೂ ಒನ್ನಾಟ ಆಡ್ಸಿಲ್ಲ ಇಲ್ಲಿ. ಈ ಸಲ ಎಲ್ಲ ನಮ್ಮ ಹಿರಿಯರು ಯುವ ಮಿತ್ರರು ಹೇಳಿದಕ್ಕೆ ನಾವು ಒನ್ನಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಆ ದೇವಿ ಇಚ್ಛಾ ಏನತ್ತ ಆ ರೀತಿ ಅವತ್ತು ನಾವು ಸಂಜೆವರೆಗೇನು ಸುಮಾರು 7-8 ಗಂಟೆವರೆಗೇನು ಸಾಧ್ಯ ಆದಷ್ಟ ದೇವಿ ಎಲ್ಲೆಲ್ಲಿ ಹೋಗ್ತಾನೆ ಅಂತ ಆಕಿ ಜೊತೆ ನಾವೆಲ್ಲರೂ ಭಂಡಾರ, ಹೆಚ್ಚಿನ ರೀತಿಯಿಂದ ಭಂಡಾರ ಆಡ್ಕೊಂತ ದೇವಿ ಒನ್ನಾಟವನ್ನ ಕಾರ್ಯಕ್ರಮ ಇಟ್ಕೊಂಡಿವಿ. ಆ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ದೇವಿ ಮತ್ತೆ ಚೌಕಿ ಮನೆಗೆ ಬಂದ ಆಸನ ಆಗ್ತಾಳೆ. ಆ ನಂತರ ಮತ್ತೆ ರಾತ್ರಿ ಏನದ ನಮ್ಮ ಭಾನುದಾಸ ಸುಖದೇವ್ ಅಂತ ಹೇಳಿ ಬಂಕಾಪುರದ ಒಬ್ಬ ಸಾಧು ಸಂತರ ಕಡೆಯಿಂದ ಅವತ್ತ ಕೀರ್ತನೆ ಇಟ್ಕೊಂಡಿದ್ದೇವೆ. ಮುಂದೆ 4ನೇ ದಿವಸ ಏನದ ಸೋಮವಾರ ದಿವಸ ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ. ಅದಾದ ತಕ್ಷಣನೇ ಸಾರ್ವಜನಿಕರಿಗೆ ಮತ್ತೆ ಉಡಿ ತುಂಬಾಕ ಅನುವು ಮಾಡಿಕೊಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಅವತ್ತಿನ ದಿವಸ ಸಾಯಂಕಾಲ ಏನು ನಮ್ಮ ಹೆಬ್ಬಳ್ಳಿ ಅಜ್ಜರು ಏನಾದ್ರು ದತ್ತಾವಧೂತ ಮಠದ ಮಹಾರಾಜರು ಅವರ ಕಡೆಯಿಂದ ಸಾಯಂಕಾಲ 7ರಿಂದ 8 ಗಂಟೆ ಒಳಗ ಪ್ರವಚನ ಕಾರ್ಯಕ್ರಮ ಇಟ್ಕೊಂಡಿವಿ. 5ನೇ ದಿವಸ ದೇವಿ ಬೆಳಿಗ್ಗೆ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ಎಲ್ಲಾ ಸಾರ್ವಜನಿಕರು ಕರ್ಕೊಂಡು ಒಂದು ಧಾರವಾಡದ ಶಹರದೊಳಗ ಐತಿಹಾಸಿಕ ಒಂದು ಕುಂಭ ಮೆರವಣಿಗೆ ಮುಖಾಂತರ ದೇವಿಯ ಮೆರವಣಿಗೆ ಹೋಗ್ಬೇಕಂತ ನಾವೆಲ್ಲ ವಿಚಾರ ಮಾಡಿವಿ. ಯಾಕೆ ಐತಿಹಾಸಿಕ ಅಂತಂದ್ರೆ ಸರಿ ಸುಮಾರು ಎಲ್ಲಾ ಮಲಯಾಳ ಹಿಡ್ಕೊಂಡು ನಮ್ಮ ಎಂಟಾರ್ ಏನ್ ನಮ್ಮ ಈ ದೇವಿ ಹದ್ದೊಳಗೆ ಬರುವಂತ ಎಲ್ಲಾ ಹೆಣ್ಣು ಮಕ್ಕಳು ಆಲ್ರೆಡಿ ನಮ್ಮ ಆಫೀಸ್ಗೆ ಡೈಲಿ 50 ಮಂದಿ 100 ಮಂದಿ ಬಂದ್ ಹೊಂಟಾರೆ. ಅವ್ರದ್ದು ಒಂದೇ ಅಭಿಲಾಷ ಏನಪ್ಪಾ ಅಂದ್ರೆ ನಾವು ಬರ್ತೀವಿ ನಮಗೂ ಅವಕಾಶ ಕೊಡ್ರಿ, ನಾವು ಬರ್ತೀವಿ ನಮಗೂ ಅವಕಾಶ ಕೊಡ್ರಿ ಅನ್ನತಾರೆ. ಅದಕ್ಕೆ ಎಲ್ಲರಿಗೂ ಸಂಪೂರ್ಣ ಅವಕಾಶ ಇದೆ. ಎಷ್ಟು ಜನ ಬರ್ತಾರ ಅಷ್ಟ್ರಿಗೂ ನಮ್ಮ ಕಮಿಟಿ ವತಿಯಿಂದ ಒಂದು ಕುಂಭ ಮೇಳದ ವ್ಯವಸ್ಥೆ ಮಾಡಿವಿ. ಆ ಭಾರಿ ಪ್ರಮಾಣದೊಳಗ ಚಂಡಿಕಾ ಅಂತ ಚಂಡಿ ಅನ್ನುವಂತ ಒಂದು ವಾದ್ಯ ಹೇಳಿವಿ, ಡೊಳ್ಳು ಕುಣಿತ, ಹುಲಿವೇಷ, ಜಾಂಜ್, ಜಗ್ಗಲ್ಗಿ, ಬ್ಯಾಂಜೋ ಇತ್ಯಾದಿ ಎಲ್ಲಾ ಮಜಲ್ಗಳನ್ನ ಹಚ್ಚಿ ಒಂದು ಭವ್ಯ ಮೆರವಣಿಗೆಯನ್ನ ದೇವಿಯರನ್ನ ಟ್ರ್ಯಾಕ್ಟರ್ ಒಳಗೆ ತಗೊಂಡು ಅಲಂಕಾರ ಮಾಡ್ಕೊಂಡು ಒಂದು ನಿಗದಿಪಡಿಸಿದ ಏನ ಸ್ಥಳ ಅದಲ್ಲ ಅಲ್ಲೆಲ್ಲ ಒಂದು ಮೆರವಣಿಗೆ ಮಾಡ್ಕೊಂಡು ಹೊಳ್ಳಿ ದೇವಿ ಸಾಯಂಕಾಲ ತನ್ನ ಸ್ಥಾನಕ್ಕೆ ಬರ್ತಾಳೆ. ಅವತ್ತ ರಾತ್ರಿನೇ ಎಲ್ಲಾ ಜನರಿಗೆ ಒಂದು ಭಕ್ತಿ ಭಾವದೊಳಗ ಬಿಂದು ಎದ್ದಿರ್ತಾರ 5 ದಿವಸ. ಹಿಂಗಾಗಿ ಅವತ್ತು ಸಾಯಂಕಾಲ ಎಲ್ಲರಿಗೂ ಒಂದು ಹಾಸ್ಯ ಆಗ್ಲಿ ಅಂತ ಹೇಳಿ ಹಾಸ್ಯ ಚಕ್ರವರ್ತಿ ಮಹಾದೇವ್ ಸತ್ತಗಿರಿ ಅಂತವ್ರು ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದರು ಒಂದು ಹಾಸ್ಯ ಕಾರ್ಯಕ್ರಮ ಇಟ್ಕೊಂಡು ಅವತ್ತು ಕೂಡ ಈ ಕಾರ್ಯಕ್ರಮವನ್ನು ಸಂಪন্ন ಮಾಡ್ತೀವಿ. ಪ್ರತಿ ದಿವಸ ಮುಂಜಾನೆ ಹಿಡಿದ
ಸಾಯಂಕಾಲವರೆಗೆ ಅನ್ನ ಪ್ರಸಾದ ಇರ್ತದೆ. ಬೆಳಿಗ್ಗೆ ಉಪಹಾರ ಇರ್ತದೆ. ಮಧ್ಯಾಹ್ನದಿಂದ ಹಿಡಿದು ಸಾಯಂಕಾಲ ಮಟ್ಟ ರಾತ್ರಿ ಮಟನು ಅನ್ನ ಪ್ರಸಾದ ಇರ್ತದೆ. ಇವತ್ತೊಬ್ಬ ಬಿಗ್ ಮಿಶ್ರಾ ಅಂತ ಹೇಳಿ ಸಂಜಯ್ ಮಿಶ್ರಾಜಿ ಏನಾದ್ರ ಬಿಗ್ ಮಿಶ್ರಾ ಅವರು ಆಯ್ತ್ರಿ ನಿಮ್ಗೆ 5 ದಿವಸಕ್ಕೂ ನಾವು ಸ್ವೀಟ್ ಕೊಡ್ತೇನೆ ಅಂತ ಘೋಷಣೆ ಮಾಡ್ಬಿಟ್ರು. ಅದಕ್ಕೆ ನಾವ್ ಹೇಳಿದ್ವಿ ಬೇಡ ಸಾಹೇಬ್ರೆ ನೀವು 2 ದಿವಸ ಕೊಡ್ರಿ, ಉಳಿದಿದ್ದು ನಮ್ ಜನ ಬೆಲ್ಲ ಬೇಳೆ ಕೊಟ್ರೆ ನಾವು ಮಾಡ್ತೀವಿ ಸ್ವಲ್ಪ ಸ್ವೀಟ್ ಅಂತ ಹೇಳಿದ್ದಕ್ಕೆ 2 ದಿವಸ ಸರಿ ಸುಮಾರು ಒಂದು 4 ಟನ್ ಅಂದ್ರೆ 40 ಕ್ವಿಂಟಲ್ ಬುಂದಿಯನ್ನು ಕೊಡ್ತೇನೆ ಅಂತ ಇವತ್ತು ಅವ್ರು ಮಾತು ಕೊಟ್ರ. ಹಿಂಗಾಗಿ ನಮ್ಮ ದೇವಿ ಶಕ್ತಿ ಬಹಳ ಅದ. ಆ ರೊಕ್ಕ, ಆ ದವಸ ಧಾನ್ಯ ಎಲ್ಲಾರು ಹಂಗ ಸಾಗರ ರೂಪೊಳಗ ಹರಿದು ಬರಾಕತೈತಿ. ಈ ದೇವಿಯನ್ನ ನೋಡ್ಕೊಂತ ನಾವ್ ಇಲ್ಲಿ ಬೆಳೆದವ್ರ. ಆ ದೇವಿ ಶಕ್ತಿ ಸೇವಾ ಮಾಡುವಂತದ್ ಒಂದು ನಮ್ಗೆ ಅವಕಾಶ ಸಿಕ್ಕೈತಿ ಇವತ್ತಿನ ದಿವಸ. ಅದನ್ನ ನಮ್ಮ ಯುವ ಮಿತ್ರರು ಎಲ್ಲಾರು ಸೇರಿ ಹಿರಿಯರು, ಹೆಣ್ಮಕ್ಳು, ಹುಡುಗರು ಹಿಡ್ಕೊಂಡು ಎಲ್ಲಾರು ನಾವು ಅದ್ರದ ಪರಿಪೂರ್ಣ ಉಪಯೋಗ ತಗೊಳತೀವಿ. ಅದಕ್ಕೆ ನೀವು ಏನ ಮಾಧ್ಯಮದ ಮುಖಾಂತರ ನಿಮಗೆ ಹೇಳೋದು ಏನಂದ್ರೆ, ನೀವು ಬಂದು ಈ ದೇವಿಗೆ ಆಶೀರ್ವಾದ ಪಡಿರಿ, ಉಡಿ ತುಂಬ್ರಿ, ಕುಟುಂಬ ಸಮೇತ ದಂಪತಿ ಸಮೇತ ಬಂದು ನೀವು ಇದಕ್ಕ ಮಾಜಿನರಾಗ್ರಿ ಅಂತ ಹೇಳಿ ಕೇಳ್ಕೊತೇನೆ. ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ಕೆ ಎಸ್ ಭೀಮಣ್ಣವರು ಇದು ದೇವಿ ಜಾತ್ರಾ ಮಹೋತ್ಸವದ ಬಹಳ ಅಂದ್ರೆ ಬಹಳ ಕಾರ್ಯಕ್ರಮಗಳಾಗ್ಯಾವ. ಅದ್ರ ಬಗ್ಗೆ ನಾವು ಸಂಕ್ಷಿಪ್ತ ನಿಮ್ಗೆ ಹೇಳಿನಿ, ಅವರು ಒಂದೆರಡು ಹೇಳ್ತಾರಂತ ನಿಮ್ಗೆ ಹೇಳ್ತಾರೆ. ತಾಯಿ ದ್ಯಾಮವ್ವ ದುರ್ಗವ್ವ ದೇವಿಯವರಿಗೆ ನಮಸ್ಕರಿಸುತ್ತಾ, ಸದ್ಭಕ್ತರಾದಂತಹ ಎಲ್ಲಾ ನಮ್ಮ ಗುರುಹಿಯರಿಗೆ ಹಾಗೂ ದೇವಿಯ ಭಕ್ತರಿಗೆ ನಾನು ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ಕಾರ್ಯದರ್ಶಿ ಆದಂತ ವಿಜಯ್ ಭೋಸ್ಲೆ ಈಗಾಗಲೇ ಗುಡಿಯ ಬಗ್ಗೆ ಜಾತ್ರೆಯ ಬಗ್ಗೆ 5 ದಿವಸದ ಕಾರ್ಯಕ್ರಮ ತಮಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಆದರೆ ಈ ಡಿಟೇಲ್ ಆಗಿ ಹೇಳಿದಾಗ ಮತ್ತೆ ನಾ ಅದನ್ನೇ ಹೇಳೋದು ನನ್ನಿಂದ ಇದಿಲ್ಲ. ಅದಕ್ಕೆ 26ಕ್ಕೆ ಯಾಕೆ ಮಾಡ್ಬೇಕು, 2026ಕ್ಕೆ ಮಾಡೋದಂದ್ರೆ ದೇವಿಗೆ 30 ವರ್ಷ ಕರೆಕ್ಟ್ ಆಗ್ತದೆ. ಈಗಾಗಲೇ ಹಿಂದೆ 62ರ ಒಂದ್ಸಲ ಮಾಡಿತ್ತು, 96ದಾಗ ಒಂದ್ ಮಾಡಿತ್ತು, ಈಗ 26ಕ್ಕೆ ಅಂದ್ರೆ ಪ್ರತಿ 30 ವರ್ಷಕ್ಕೊಮ್ಮೆ ಜಾತ್ರೆ ನಾವು ಮಾಡುತ್ತಾ ಬಂದಿವಿ. ಈ ಜಾತ್ರೆ ನಾನು 12 ವರ್ಷ ಇದ್ದಾಗ ಮೊದ್ಲೇ ಜಾತ್ರೆ ಮಾಡಿದೆ, ಆಮ್ಯಾಗ 96, ಆಮ್ಯಾಗ ಈಗ ಸದ್ಯಕ್ಕೆ ಈ ಜಾತ್ರೆ ದ್ಯಾಮವ್ವ ಜಾತ್ರೆ ಮಾಡೋದು ಈ ವರ್ಷ ಎಷ್ಟು ವಿಜೃಂಭಣೆ ಆಗೈತೆ ಅಂದ್ರೆ ನಾವು ಅದು ಹೇಳಿಕೆ ಎರಡು ಮಾತು ಬರಂಗಿಲ್ಲ. ಯಾಕಂದ್ರೆ ನಾವು ಒಂದೇ ನಿಮ್ಗೆ ಹೇಳ್ಬೇಕಂದ್ರೆ ದ್ಯಾಮವ್ವ ದೇವಿಯು ಬಣ್ಣಕ್ಕೆ ಹೋದ್ದಾಗ ಹುಡುಗಿನ ಆಡಬಾರ್ದು ಅಂತೇಳಿ ಒಂದು ಇದದ ನೇಮದ. ಆ ನೇಮದ ಪ್ರಕಾರ ನಾವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ವಿ. ಆ ದೇವಿ ಶಕ್ತಿ ಎಷ್ಟೈತೆ ಅನ್ನೋದು ನಮ್ಗೆ ಅವಾಗ ಗುರ್ತಾತು. ಅಂದ್ರೆ ಈ ವರ್ಷ ಹುಡುಗಿ ನಾವು ಅನೌನ್ಸ್ ಮಾಡಿದ್ಮ್ಯಾಗ ಯಾವ ಏರಿಯಾದಾಗ ಎಲ್ಲಿ ಅನೌನ್ಸ್ ಮಾಡಿವಲ್ಲ ಯಾರೊಬ್ರು ಬಣ್ಣ ಆಡ್ಲಿಲ್ಲ. ಅಂದ್ರೆ ಅವಾಗ ತಿಳ್ಕೊಂಡು ನಮ್ ದೇವಿ ಶಕ್ತಿ ಎಷ್ಟೈತೆ ಅನ್ನೋದು ಎಲ್ಲರಿಗೂ ಗುರ್ತಾತು, ನಮಗೂ ಗುರ್ತಾತು. ಒಂದೇ ಒಂದು ವಿನಂತಿ ನಾ ಮಾಡ್ಕೊಳ್ದಂದ್ರೆ, ಧಾರವಾಡದಲ್ಲಿ ಇರುವಂತ ಎಲ್ಲ ದ್ಯಾಮವ್ವನ ಬಗ್ಗೆ ಅಭಿಮಾನ ಇಟ್ಕೊಂಡಂತ ಎಲ್ಲ ಸದ್ಭಕ್ತರು ಈ ಜಾತ್ರೆಗೆ ಬರಬೇಕು, ಮತ್ತೆ ಬಂದು ಈ ದೇವಿಯ ಆಶೀರ್ವಾದನ ಪಡಿಬೇಕಂತ ಹೇಳಿ ನಾನು ಎಲ್ಲಾ ಈ ಧಾರವಾಡ ಸಮಸ್ತ ಧಾರವಾಡ ಮತ್ತು ಜಯನಗರದ ಎಲ್ಲ ಭಕ್ತಾದಿಗಳಿಗೂ, ಗುರುಹಿಯರಿಗೂ, ಗೋಮಿತ್ರರಿಗೂ ಮತ್ತೊಮ್ಮೆ ನಾನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಇಷ್ಟು ಮಟ್ಟ ಏನ ನಾವು ತಮ್ಗ ಹೇಳಿದೀವಲ್ಲ ಅದರೊಳಗ ಬರುವಂತ ಒಂದು ಪ್ರಮುಖ ಪಾತ್ರ ಅಂತಂದ್ರೆ, ಈ ಜಾತ್ರಾ ಮಹೋತ್ಸವದಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕಾದಂತ ಒಂದು ನಿಯಮ ನೀತಿಗಳಂತ ಇರ್ತಾವ. ಏನಪ್ಪಾ ಅಂತಂದ್ರೆ 5 ದಿನಗಳ ಕಾಲ ಯಾರು ಕಾಲೊಳಗೆ ಚಪ್ಪಲ್ ಹಾಕೊಳ್ಳುದಿಲ್ಲ, 5 ದಿನಗಳ ಕಾಲ ಯಾರು ಕೆಲ್ಸಕ್ಕೆ ಹೋಗುದಿಲ್ಲ, ಹೊಲಕ್ಕೆ ಹೋಗುದಿಲ್ಲ, ಗಳೆ ಗಾಡಿ ಮಾಡೋದಿಲ್ಲ, ಅದೇ ರೀತಿ ಒಲಿ ಮ್ಯಾಗ ಒಗ್ಗರಣೆ ಹಾಕೋದಿಲ್ಲ. ಇವು ನಮ್ಮ ಗ್ರಾಮೀಣ ಪ್ರದೇಶದ ಒಳಗ ನಡ್ಕೊಂತ ಬಂದಂತ ನಿಯಮಗಳಿವು. ಇದನ್ನ ನಾವು ಪಾಲಿಸಲೇಬೇಕು. ಅದೇ ರೀತಿ 5 ದಿನಗಳ ಕಾಲ ಅವ್ರವ್ರ ಓಣಿ ಒಳಗ, ಅವ್ರವ್ರ ಏರಿಯಾದೊಳಗ, ಅವ್ರವ್ರ ನಗರದೊಳಗ ಓಣಿಯನ್ನ ಸ್ವಚ್ಛಗೆ ಅಲಂಕಾರ ಮಾಡ್ಕೊಳ್ತಾರ, ರಂಗೋಲಿ ಹಾಕ್ತಾರ, ಹಸಿರು ತೋರಣ ಕಟ್ಕೋತಾರ. ಪ್ರತಿಯೊಂದು ಓಣಿ ಅಂತಂದ್ರ ಪ್ರತಿಯೊಂದು ಮನಿನೂ ಅವ್ರವ್ರ ಮನಿ ಮದುವೆ ಮನಿ ಆಗಿರ್ತೈತಿ. ಅಷ್ಟ ರೀತಿಯ ಚಂದ ಅಲಂಕಾರ ಮಾಡ್ಕೋತಾರ ಎಲ್ಲಾರು. ನಾವು ಕಮಿಟಿಯಿಂದ ಹೇಳಿದ್ರು ಕೂಡ ಅದನ್ನ ಅವರು ಮಾಡೇ ಮಾಡ್ತಾರ, ಮಾಡ್ರಿ ಅಂತ ನಾವು ಹೇಳಿವಿ. ಅದ್ರ ಜೊತೆಲೆ ಅನ್ನದಾಸೋಹಕ್ಕಾಗಿ ಅಕ್ಕಿ, ಗೋಧಿ, ಸಕ್ರಿ, ಬೇಳೆ, ಬೆಲ್ಲ, ಕಾಳುಕಡಿಗಳನ್ನು ಹಾಗೂ ಹಣವನ್ನು ಕೊಡಬಹುದು ಅಂತದ ಸದ್ಭಕ್ತರಲ್ಲಿ ದ್ಯಾಮವ್ವನ ದೇವಸ್ಥಾನದಲ್ಲಿ ತಂದು ಕೊಡಬೇಕಂತ ವಿನಂತಿ ಮಾಡಿಕೊಳ್ಳಲಾಗಿದೆ. ವಾರ ಆಚರಣೆ ಸಂದರ್ಭದಲ್ಲಿ ಮದ್ಯಪಾನ ಮಾಡುವುದು, ಪಾದರಕ್ಷೆ ಹಾಕುವುದು ನಿಷೇಧಿಸಲಾಗಿದೆ. ಶಿಸ್ತನ್ನು ಹಾಗೂ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ವಿನಂತಿ. ಸಾರ್ವಜನಿಕರಲ್ಲಿ ಯಾವುದೇ ತರಹದ ಗುಂಪು ಘರ್ಷಣೆ, ದಾಂಧಲೆಗಳು ಅವಕಾಶ ಕಲ್ಪಿಸಿಕೊಡಲಾಗುವುದಿಲ್ಲ. ಯಾಕಂದರೆ ಈಗಾಗಲೇ ನಾವು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮನವಿನ ಅರ್ಪಿಸಿದ್ವಿ. ಇಲ್ಲಿ ಯಾವುದೋ ಅಂತ ಅಹಿತರ ಘಟನೆ ಆಗದಂತೆ ನೋಡಿಕೊಳ್ಳಕ್ಕೆ ಪೊಲೀಸ್ ಇಲಾಖೆಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಬರುವಂತ ಸದ್ಭಕ್ತರು ಆ ಉಡಿ ತುಂಬುವ ಎಲ್ಲ ಸಾಮಾನುಗಳನ್ನು ಇಲ್ಲೇ ನಾವು ಕಮಿಟಿ ವತಿಯಿಂದ ಇಲ್ಲೇ ಏರ್ಪಾಡು ಮಾಡಲಾಗಿದೆ. ಅದು ಯೋಗ್ಯ ಬೆಲೆಯಲ್ಲಿ ಏರ್ಪಡಿಸಲಾಗಿದೆ. ಅದಕ್ಕೆ ಯಾವುದೇ ರೀತಿಯ ಬರುವಂತ ಭಕ್ತಾದಿಗಳು ಇಲ್ಲಿಯೇ ಉಡಿ ತುಂಬುವ ಸಾಮಾನುಗಳನ್ನು ತಗೊಂಡು ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ರಾಮದೇವಿ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ,
ಗ್ರಾಮದೇವಿ ಜಾತ್ರೆಗೆ ನಮ್ಮ ಸಹಾಯವನ್ನು ಮಾಡಲು ಈ ಪತ್ರಿಕೆ ಜೊತೆಗೆ ನಮ್ಮ ಬ್ಯಾಂಕಿನ QR ಕೋಡ್ ಅನ್ನು ನಮೂದಿಸಲಾಗಿದೆ ಮತ್ತು ಇದನ್ನ IFSC ಕೋಡ್, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲಾನು ನಮೂದಿಸಿದೆ. ಈ ಅಕೌಂಟಿಗೆ ಅಮೌಂಟ್ ಅನ್ನು ಹಾಕಿ ಜಾತ್ರೆಗೆ ಯಶಸ್ವಿಗೊಳಿಸಲು ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಶ್ರೀ ಗ್ರಾಮದೇವಿಯರ ಜಾತ್ರೆಗೆ ಬಂದಂತ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಈ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ಹಿಂದೆ ಕಾಣುತ್ತಿರುವ ವೇದಿಕೆಯಲ್ಲಿ 5 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಧನ್ಯವಾದಗಳು. ನಿರಂತರವಾಗಿ 5 ದಿನಗಳ ಕಾಲ ಮಹಾಪ್ರಸಾದವನ್ನು ತಯಾರಿಸುವ ಸ್ಥಳ. ಯಾರಾದರೂ ರೇಷನ್ ಮತ್ತು ದೇಣಿಗೆ ಕೊಡೋರಾದ್ರೆ ಇಲ್ಲಿ ಗುಡಿ ಕಡೆ ಆಫೀಸ್ ಇರುತ್ತೆ, ಅಲ್ಲಿ ಬಂದ್ರೆ ರೇಷನ್ ಮತ್ತೆ ದೇಣಿಗೆ ಆದ್ರೆ ಕೊಡಬಹುದು. 5 ದಿವಸದ ಮಹಾಪ್ರಸಾದಕ್ಕೆ ಏರ್ಪಡಿಸಲಾಗಿರುವ ಸ್ಥಳ ಇದು. ಹಾವೇರಿಪೇಟೆ ದ್ಯಾಮಮ್ಮ ಹಾಗೂ ದುರ್ಗಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಯ ದರ್ಶನ ಪಡೆಯಲಿಕ್ಕೆ ಬಂದ ಸಕಲ ಭಕ್ತರಿಗೆ ಹಳೆ APMC ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಕೊನೆಯದಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಈ ಜಾತ್ರೆಗೆ ಎಲ್ಲಾ ಸದ್ಭಕ್ತರು ತಮ್ಮ ಕುಟುಂಬ ಸಮೇತ ಬಂದು ದೇವಿಯ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳ್ತಾ, ಅದರ ಒಟ್ಟಿಗೆ ಈ ಏನ ಅಮಿತ್ ಪವಾರ್ ಯೂಟ್ಯೂಬ್ ಕ್ಲಬ್ ಏನಿದೆ ನಿಮ್ದು ಗ್ರೂಪ್ ಅದ, ನಿಮ್ಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತೇವೆ. ನೀವು ಇದು ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸಬೇಡ್ರಿ. ಪ್ರತಿ ದಿವಸನೂ ಆಗುವಂತ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀವು ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲಾ ಭಕ್ತರಿಗೆ ತಿಳಿಸ್ರಿ. 5 ದಿನಗಳ ಕಾಲ ಇದೇ ರೀತಿ ನೀವು ಸಹಾಯ ಸಹಕಾರ ಮಾಡ್ರಿ ಅಂತ ಹೇಳಿ ನಮ್ಮಲ್ಲಿ ಕೂಡ ನಾವು ಮನವಿಯನ್ನು ಮಾಡ್ಕೋತೇವೆ.